ನಮಸ್ಕಾರ. ನನ್ನ ಹುಟ್ಟುಹಬ್ಬವನ್ನ ಈ ರೀತಿ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಬಹಳ ಖುಷಿ ಆಗ್ತಾ ಇದೆ. ಎಲ್ಲ ರೀತಿ ನನ್ನ ಹುಟ್ಟುಹಬ್ಬ ಆಗಿದೆ ನಂದು. ಇವತ್ತು ಕೋಲಾರ ದೇವಸ್ಥಾನ, ಕುರುಡುಮಲೆ ದೇವಸ್ಥಾನ, ಶಿವ, ಪಾರ್ವತಿ ಮತ್ತೆ ವೆಂಕಟರಮಣ ಎಲ್ಲ ದೇವ್ರನ್ನು ಪ್ರಾರ್ಥನೆ ಮಾಡಿಕೊಂಡು ಕಡೆಗೆ ಇಲ್ಲಿ ಕಲಾ ಸರಸ್ವತಿ ದೇವರಿಗೆ ಬಂದಿದೆ. ಬಹಳ ಅದ್ಭುತವಾದ ವ್ಯಕ್ತಿ ನಮ್ಮ ಗಣೇಶ್ ರೆಡ್ಡಿ ಅವರು. ನನಗೆ ಆಕಸ್ಮಿಕವಾಗಿ ಪರಿಚಯ ಆಗಿತ್ತು. ಅವ್ರದ್ದು ಕೆಲವು ಯೂಟ್ಯೂಬ್ನಲ್ಲಿ ಕೆಲವು ತೆಲುಗು ಹಾಡುಗಳು ಮಾಡಿದಾಗ ಬಹಳ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನನ್ನ ತಮ್ಮ ರವಿ ಕಳಿಸ್ದ ಲಿಂಕು. ಇದು ಕೋವಿಡ್ ಟೈಮಲ್ಲಿ ಒಂದ್ಸಲಿ ಕೇಳಿ ನೋಡಿ, ಇದು ಬಹಳ ಚೆನ್ನಾಗಿದೆ ಅಂತ. ಇದು ಯಾರಪ್ಪ ಪತ್ತೆ ಹಚ್ಚಿ ಯಾರು ಇಲ್ಲಿದ್ದಾರೆ, ಇವ್ರು ನಮ್ಮ ಕರ್ನಾಟಕಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ಎಲ್ಲಿ ಈತ ಪತ್ತೆ ಹಚ್ಚಿದ್ರು, ಹೆಂಗೆ ಹಚ್ಚಿದ್ರು ಅಂತ ಹೆಂಗಂತೂ ಗೊತ್ತಿಲ್ಲ. ಒಂದು ಅದ್ಭುತವಾದ ವ್ಯಕ್ತಿಯನ್ನ ಅವ್ರ ಕ್ಯಾರೆಕ್ಟರ್ ಹೇಳ್ಬೇಕು ಅಂತಂದ್ರೆ ಸುಸಂಸ್ಕೃತರು, ನಿಮ್ಗೆಲ್ಲ ಗೊತ್ತೇ ಇದೆ. ಎಲ್ಲ ವಿಷಯದಲ್ಲೂ ಕೂಡ ಅವ್ರ ನಗು ಮತ್ತೆ ಮಾಡೋ ಕೆಲಸ, ಆನೆಸ್ಟಿ, ಲಾಯಲ್ಟಿ, ಎಥಿಕ್ಸು, ಪ್ರಿನ್ಸಿಪಲ್ಸು, ನಾಮ್ಸು ಎಲ್ಲ ಇಟ್ಕೊಂಡಿರುವಂಥ ವ್ಯಕ್ತಿ ಅಂದ್ರೆ ಗಣೇಶ್ ರೆಡ್ಡಿ. ಯಾಕಂದ್ರೆ JP ಮಾರ್ಗದಲ್ಲಿ ಕೆಲಸ ಮಾಡಿಕೊಂಡು ಮತ್ತೆ ಒಂದು ಕಲೆ ಬಗ್ಗೆ ಈ ತರ ಒಂದು ಅದ್ಭುತವಾದ ಟೇಸ್ಟ್ ಇರೋದು ಬಹಳ ಕಮ್ಮಿ. ITBT ಅಲ್ಲಿಗೆ ಸೀಮಿತ ಆಗ್ಬಿಡ್ತಾರೆ. ದುಡ್ಡು ಬಂದ ಕಾರ್ ತಗೊಂಡು ಬಾ, ಫ್ಲಾಟ್ ಅಷ್ಟೇ, ಅವ್ರು ಫ್ಲಾಟ್ ಆಗಿಬಿಡ್ತಾರೆ. ಇವರು ಕಲೆ ಅತ್ಯದ್ಭುತವಾದ ಒಂದು ಶಕ್ತಿ ದೇವರು ಕೊಟ್ಟಿದ್ದಾರೆ. ತಮ್ಮ ಅದ್ಭುತವಾದ ಟೀಮ್. ನಿಜವಾದ ಒಬ್ಬೊಬ್ಬರನ್ನ ನೋಡ್ತಾ ಇದ್ರೆ ಇವಾಗ ರಿಕಲೆಕ್ಟ್ ಮಾಡ್ತಾ ಇದ್ದೀನಿ. ರಾಯರು ಬಂದ ನಮ್ಮ ಅವನ ಮನೇಲಿ ಯಾರು ಆಕ್ಟ್ ಮಾಡಿದ್ದೀರಿ, ಬಳೆಗಾಲ ಚೆನ್ನೆಯಲ್ಲಿ ಯಾರು ಆಕ್ಟ್ ಮಾಡಿದ್ದೀರಿ, ಈಗ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮ್ಗೆ ಹೇಳಿ. ಬಟ್ ಅಲ್ಲಿ ಆ ಕಾಸ್ಟ್ಯೂಮ್ ಅಲ್ಲಿ, ಆ ಫ್ರೇಮ್ ನಲ್ಲಿ ತಾವುಗಳು ಎಷ್ಟು ಅದ್ಭುತ ಅಂದ್ರೆ ಇವಾಗ ಅದ್ಭುತವಾಗಿ ಕಾಣ್ತಾರೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಅಲ್ಲಿ ಆ ಫ್ರೇಮ್ ನಲ್ಲಿ ಹೆಂಗಿದೆ ಅಂತಂದ್ರೆ ಆ ಎಕ್ಸ್ಪ್ರೆಷನ್ ಪ್ರತಿಯೊಂದು ಕೂಡ. ಎಲ್ಲಿ ಶಂಕರಪ್ಪ ಇದ್ದಾರೆ, ಶಂಕರಪ್ಪ ಎವ್ರಿಡೇಗೂ ಅಂತ ತೋರಿಸ್ತಾರೆ. ನಾನು ಬಹಳ ಡೀಟೇಲ್ ಆಗಿ ನೋಡ್ತೀನಿ, ಲೈಟಿಂಗ್ ಇಂದ ಹಿಡ್ಕೊಂಡು ಪ್ರತಿಯೊಂದು ಕೂಡ ಎಲ್ಲ ನೋಡ್ಬಿಟ್ಟು ಕರೆಕ್ಷನ್ ಏನೋ ಲೈಟ್ ಆಗಿದ್ರೆ ಹೇಳ್ತೀನಿ ಗಣೇಶ್ ಸರ್ ಹೇಳಿ ಅಂತ ಅಂದ್ಬಿಟ್ಟು. ಬಟ್ ತಾವೆಲ್ಲ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದೀರಿ. ನಮ್ಮ ಕನ್ನಡ ಸಂಸ್ಕೃತಿಯನ್ನು ಎತ್ತಿಡಿತಾ ಇದ್ದೀರಿ ಭಾವಗೀತೆಗಳು, ಜನಪದ ಗೀತೆಗಳ ಮೂಲಕ. ನನಗೆ ಬಹಳ ಸಂತೋಷ ಆಗಿದೆ. ನಮ್ಮ ಸಂಸ್ಥೆ ಅಲ್ಲ, ಲಹರಿ ಸಂಸ್ಥೆ ನಿಮ್ಮದು. ಕೆರೆಯಿಂದ ನೀವೇ ಕೆಲಸ ಮಾಡ್ತಾ ಇರೋದು. ಇವತ್ತಿನ ದಿನ ಪ್ರಪಂಚದಾದ್ಯಂತ ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಳಿತು ಮಾಡೋ ಮನುಷ್ಯ ಇರ್ಬೋದು, ಪ್ರತಿಯೊಂದು ಹಾಡುಗಳು ಕೂಡ 1 ಮಿಲಿಯನ್ 2 ಮಿಲಿಯನ್ ಬಡವರಾದರೆ ಏನಂದ್ರೆ ಇದೆಲ್ಲ ಹೋಗ್ತಾ ಇದೆ ಅಂತಂದ್ರೆ ಕನ್ನಡಿಗರು ನಾವು ಬೆಂಗಳೂರಿನಲ್ಲಿ ಲಾಂಚ್ ಮಾಡುವಂಥ ಪ್ರಾಡಕ್ಟ್ ಥ್ರೂಔಟ್ ವರ್ಲ್ಡ್ ನೋಡ್ತಾ ಇದ್ದಾರೆ. ಎಲ್ಲ ಸರ್ಕಾರದಲ್ಲಿ ನಾವು ಅದ್ಭುತವಾದ ನಟನೆ ಮಾಡ್ತೀರಿ, ಅದ್ಭುತವಾದ ಟೆಕ್ನಿಷಿಯನ್ಸ್ ಇದ್ದಾರೆ, ಒಳ್ಳೆ ಕ್ಯಾಮ್ರಾಮನ್ ಇದ್ದಾರೆ, ಕಷ್ಟಪಡುವಂಥ ರೈಟರ್ಸು, ಎಡಿಟರ್ಸು ಎಲ್ಲ ಇದ್ದೀರಿ. ಎಲ್ಲರಿಗೂ ನಾನು ಚಿರಋಣಿ ಆಗಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ 60, 57, 60ನೇ ಹುಟ್ಟುಹಬ್ಬ ಜೊತೆ ಮಾಡ್ತೀನಿ.